ಗೆಳೆಯರೇ, ಬದ್ಲಾಪುರ್ನಲ್ಲಿ 4 ವರ್ಷದ ಚಿಕ್ಕ ಹುಡುಗಿಗೆ ರೇಪ್ ಮಾಡಲಾಗುತ್ತೆ. ಆ್ಯಂಡ್ ಈ ಒಂದು ಅಕ್ಯೂಸ್ಡ್ ಯಾರಿದ್ದಾನೋ, ಆರೋಪಿ ಯಾರಿದ್ದಾನೋ ಅರೆಸ್ಟ್ ಆಗ್ತಾನೆ. 1 ತಿಂಗಳು ಅವನು ಪೊಲೀಸ್ ಕಸ್ಟಡಿನಲ್ಲಿರ್ತಾನೆ. ನಿನ್ನೆ ನ್ಯೂಸ್ ಬಂದಿದೆ, ಪೊಲೀಸ್ ಕಸ್ಟಡಿನಲ್ಲೇ ಅವನ್ನ ಎನ್ಕೌಂಟರ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಅವನು ಪೊಲೀಸ್ ಮೇಲೆ ಹಲ್ಲೆ ಮಾಡ್ದ ಅಂತ. ಈ ಒಂದು ಹಲ್ಲೆ ನಿಜಕ್ಕೂ ನಡೀತೋ ಇಲ್ವೋ ನನಗಂತೂ ನಂಬಕ್ಕಾಗ್ತಾಯಿಲ್ಲ, ಪೊಲೀಸ್ ಕಸ್ಟಡಿನಲ್ಲಿ ಇದ್ದು ಹಲ್ಲೆ ಮಾಡ್ದ ಅಂತ. ಬಟ್ ನನಗೆ ಯಾವ ಮಾತಿನ ಖುಷಿ ಆಗ್ತಾಯಿದೆ ಅಂದರೆ, ಈ ಥರ ಇರೋ ಒಂದು ರೇಪಿಸ್ಟ್ಗೆ ಇದು ಒಂದು ಕರೆಕ್ಟಾದ ಶಿಕ್ಷೆ ಆಗಿದೆ. ರೇಪ್ ಏನು ಮಾಡಿದಾನೋ, ಮಾಡಿದ ಕೂಡಲೇ ಕೆಲವೇ ವಾರಗಳಲ್ಲಿ ಅವನಿಗೆ ಒಂದು ಶೂಟ್ ಮಾಡಿಬಿಟ್ಟು ಅವನ ಜೀವನನೇ ಮುಗಿಸ್ಬಿಟ್ಟಿದ್ದಾರೆ. ಬದ್ಲಾಪುರ್ ಪೊಲೀಸ್ಗೆ ನಾನು ಸಲ್ಯೂಟ್ ಹೇಳಲು ಇಷ್ಟಪಡ್ತೀನಿ. ಆ್ಯಂಡ್ ಈ ಥರನೇ ನಮ್ಮ ಕಂಟ್ರಿನಲ್ಲಿ ಇನ್ಸ್ಟೆಂಟಾಗಿ ಪ್ರತಿಯೊಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿದ್ರೆ ನಿಜಕ್ಕೂ ಈ ರೇಪ್ ಅನ್ನೋ ಒಂದು ದೊಡ್ಡ ಪ್ರಾಬ್ಲಮ್ಮು ನಿಂತೇ ಹೋಗುತ್ತೆ. ಏನು ಹೇಳ್ತೀರಾ?